ಸಡನ್ನಾಗಿ ಪ್ಲಾನ್ ಆದ ಈ ಟ್ರಿಪ್ಗೆ ಪಕ್ಕದ ಮನೆಯವ್ರು ಕರೆದಿದ್ರು. ಹೆಲ್ತ್ ಇಶ್ಯೂ ಇದ್ದಿದ್ರಿಂದ ಬರಲ್ಲ ಅಂದವಳಿಗೆ ಹೋಗದೆ ಇರೋಕೆ ಮನಸ್ಸೇ ಆಗಲಿಲ್ಲ, ಹೊರಟೇ ಬಿಟ್ಟೆ. ಯಾವ ಪ್ಲೇಸ್ ಅಂತ ಕೇಳ್ತಿದ್ರಾ? ಸಿಗಂದೂರು ಮತ್ತು ಕೊಲ್ಲೂರು. ಈ ದೇವಸ್ಥಾನಕ್ಕೆ ನನಗೆ ಎಷ್ಟು ಸಲ ಬಂದರೆ ಬೇಜಾರೇ ಆಗೋದಿಲ್ಲ, ಯಾಕಂದರೆ ಈ ದೇವ್ರನ್ನ ನಾನು ತುಂಬ ನಂಬೋಳು. ಒಂದೆಡದಿಂದ ಇನ್ನೊಂದೆಡಕ್ಕೆ ಸೇರಬೇಕಾದ್ರಿಂದ ಲಾಂಚಲ್ಲಿ 5 ಮಿನಿಟ್ಸ್ ಜರ್ನಿ ಮಾಡಿ, ಕಾರಲ್ಲಿ 1 ಅವರ್ ಜರ್ನಿ ಮಾಡಿ ಟೆಂಪಲ್ ರೀಚ್ ಆದ್ವಿ. ನಾವು ಹೋಗಿದ್ದು ಶನಿವಾರ ಆದ್ದರಿಂದ ತುಂಬ ಜನ ಇರಲಿಲ್ಲ. ದೇವ್ರ ದರ್ಶನ ಆಗೋದು ಕೂಡ 1 ಗಂಟೆ ಆಯಿತು. ನಾನು ಈ ದೇವ್ರನ್ನ ತುಂಬ ನಂಬೋಳು. ಏನಾದರೂ ಒಂದು ಕಷ್ಟ ಅಂತ ಬಂದರೆ ತಕ್ಷಣಕ್ಕೆ ನೆನಪಾಗೋದೆ ನನಗೆ ಸಿಗಂದೂರಮ್ಮ. ನನಗಂತೂ ಈ ದೇವಸ್ಥಾನದ ಒಳಗೆ ಹೋದರೆ ಹೊರಗೆ ಬರೋಕ್ಕೆ ಮನಸ್ಸಾಗೋದಿಲ್ಲ, ಅಷ್ಟು ನೆಮ್ಮದಿ ಅನಿಸುತ್ತೆ ಈ ದೇವಸ್ಥಾನ. ಪ್ರಸಾದ ಊಟ ಮಾಡಿಕೊಂಡು ನಾವು ಹೊರಟಿದ್ದು ಕೊಲ್ಲೂರಿಗೆ. ಸಿಗಂದೂರಿಂದ ಕೊಲ್ಲೂರಿಗೆ ಸುಮಾರು 2 ಗಂಟೆ ಜರ್ನಿ ಆಗುತ್ತೆ. ನನಗೆ ಟೈಮ್ ಇದ್ದಿದ್ದರಿಂದ ಬ್ರಿಡ್ಜ್ ನೋಡೋಕೆ ಹೊರಟ್ವಿ. ಬ್ರಿಡ್ಜಿನ ಸುತ್ತಮುತ್ತಲೂ ಕೂಡ ಶರಾವತಿ ನೀರು ಆವರಿಸ್ಕೊಂಡಿದೆ. ನೋಡೋಕ್ಕಂತೂ 2 ಕಣ್ಣು ಸಾಕಾತಿಲ್ಲ, ಅಷ್ಟು ಚಂದ ಇತ್ತು ಈ ಪ್ಲೇಸ್. ಇದನ್ನು ನೋಡಿಕೊಂಡು ನಾವು ಮತ್ತೆ ಕೊಲ್ಲೂರು ಕಡೆ ಹೊರಟ್ವಿ. ಸಿಗಂದೂರಿಂದ ಸುಮಾರು 2 ಅವರ್ ಜರ್ನಿಯನ್ನು ಮುಗಿಸಿ 5 ಗಂಟೆಗೆ ಕೊಲ್ಲೂರು ರೀಚ್ ಆದ್ವಿ. ಕೊಲ್ಲೂರಿಗೆ ಫಸ್ಟ್ ಟೈಮ್ ನಾನು ಬಂದಿದ್ದು. ಎಂಥ ಚಂದ ಇತ್ತು ಗೊತ್ತಾ. ನೀವು ಲೈಫಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಟೈಮ್ ಸಿಕ್ಕಾಗ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು. ಇಲ್ಲಿ ಸಿಗೋ ನೆಮ್ಮದಿ ಇನ್ನೆಲ್ಲ ಸಿಕ್ಕೋದಿಲ್ಲ ಅನಿಸುತ್ತೆ. ನನಗಂತೂ ಇವತ್ತಿನ ಖುಷಿನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಚಂದ ಇತ್ತು ಈ ದಿನ. ಇವತ್ತಿಗಿಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಫಾಲೋ ಮಾಡೋದನ್ನು ಮರಿ